ಹಾಗೆ ಅವ್ರಿಗೆ ಗೊತ್ತಿರುತ್ತೆ ಪಿಚ್ ಯಾವ ಥರ ಬಿಹೇವ್ ಮಾಡುತ್ತೆ, ಯಾವ ಥರ ಆಡ್ಬೋದು, ಎಲ್ಲಿ ಸ್ಕೋರಿಂಗ್ ಏರಿಯಾಸ್ ಇರುತ್ತೆ ಅಂತ ಎಲ್ಲ ಫಿಲ್ ಸಾಲ್ಟಿಗೆ ಗೊತ್ತಿರುತ್ತೆ. ಸೊ ಎಸ್, ಅದೊಂದು ಅಡ್ವಾಂಟೇಜ್ ನಮಗೆ RCB ಟೀಮ್ಗೆ ಇದೆ ಮೇಡಮ್ ಈ ವರ್ಷ. ಆ್ಯಂಡ್ ಈಗಾಗಲೇ ಆಲ್ರೆಡಿ ಸ್ಟಾರ್ಟ್ ಆಗೋಗಿದೆ ಓಪನಿಂಗ್ ಇವೆಂಟ್. ಸೊ ಎವ್ರಿಬಡಿ ಈಸ್ ಎಕ್ಸೈಟೆಡ್. ಸೊ ನಮ್ಮ ಏನಿದೆ ಇವತ್ತಿನ IPL RCB ವರ್ಸಸ್ KKR ಓಪನಿಂಗ್ ಇವೆಂಟ್ ಅದ್ಧೂರಿಯಾಗೆ ಶುರುವಾಗಿದೆ. ನಾನು ಕೇಳಿದ್ದೆ ಆಗಲೇ ಶಾರುಖ್ ಖಾನ್ ಅವ್ರು ಬಂದರೆ ಚೆನ್ನಾಗಿರುತ್ತೆ, ಬರಬಹುದು ಇಲ್ಲ ಅಂದರೆ ಇಲ್ಲ, ಬಟ್ ಶಾರುಖ್ ಖಾನ್ ಇಸ್ ದೇರ್, ಕಿಂಗ್ ಖಾನ್ ಹೋಸ್ಟ್ ಮಾಡ್ತಾ ಇದ್ದಾರೆ. ಸೊ ನೋಡಬೇಕು ನಮ್ಮ RCB ಅವರು ಹೇಗೆ ಆಡ್ತಾರೆ, ಏನು ಮಾಡ್ತಾರೆ ಅಂತ. ಆ್ಯಂಡ್ ಶ್ರೇಯಾ ಘೋಷಾಲ್ ಅವರು ಹಾಡಿಂದ ಇವತ್ತು ಕಾರ್ಯಕ್ರಮ ಶುರು ಮಾಡ್ತಾ ಇದ್ದಾರೆ. ಸೊ ಹಾಡು ಎಂಟರ್ಟೈನ್ಮೆಂಟ್. ಎಸ್, ಅಗೇನ್ ಸ್ವಿಚಿಂಗ್ ಟು ಯು ಬೋತ್. ಸೊ RCB ಅಂದ್ರೆ ಎಮೋಷನ್. ನನ್ನ ಪ್ರಕಾರ ನಮಗಿರೋದು RCB ಕಪ್ ಗೆದ್ದೇ ಗೆಲ್ಲುತ್ತೆ. ಕಪ್ಪು ಎಲ್ಲರೂ ಗೆಲ್ಬೋದು, ಬಟ್ ಈ ಥರ ಹಾರ್ಟ್ನ ಗೆದ್ದಿರೋದಂದ್ರೆ RCB ಟೀಮ್ ಮಾತ್ರ ಅನ್ಕೊತೀನಿ. ಕನ್ನಡಿಗರಿಗೆ ಒಂಥರ ಕಪ್ ಗೆದ್ಲೇಕನೆ, ಬಿಕಾಸ್ RCBಗೆ ಏನು ಚಾಂಟ್ ಮಾಡ್ತೀವಿ ಈ ಸಲ ಕಪ್ ನಮ್ಮದು ಅಂತ. ನಮ್ಮದು ಅನ್ನೋದು ಅದೊಂದು ಕನ್ನಡ ಪದ. ಅದು ಬರೀ ಕರ್ನಾಟಕದ ಅಲ್ದಲೆ, ಇಂಡಿಯಾ ಅಲ್ದಲೆ, ವರ್ಲ್ಡ್ ವೈಡ್ ಲೆವೆಲಲ್ಲಿ ನೀವು ಎಲ್ಲಿ ಹೋದ್ರೂ ಈ ಸಲ ಕಪ್ ನಮ್ಮದು ಆ ನಮ್ಮದು ಅನ್ನೋ ಕನ್ನಡ ಪದ ಹೋಗಿರೋದೇ ನಮಗೆ ಕಪ್ ಗೆದ್ದಿರೋ ಅಷ್ಟು ಖುಷಿ. ಸೊ ಅವ್ರು ಸೋಲಿ ಬಿಡಲಿ, ಆಲ್ವೇಸ್ RCB ಆ್ಯಂಡ್ ಅದು ಎಮೋಷನ್ ನಮಗೆ. ಸೂಪರ್. ಸೊ ನಮ್ಮ ಬ್ಯಾಟಿಂಗ್ ಆಯಿತು, ಬೌಲಿಂಗ್ ಬಗ್ಗೆ ಅಂತೂ ಹೇಳಲೇಬೇಕು. ಆ್ಯಕ್ಚುಲಿ ಈ ಸಲ ಈ ಕಳೆದ ಸೀಸನ್ಗಿಂತ ಒಳ್ಳೆ ಬೌಲರ್ಸ್ನ ಪಿಕ್ ಮಾಡಿದ್ದಾರೆ, ಅದೇ ನಮಗೆ ಪ್ಲಸ್ಸು ಅನ್ನೋ ಮಾತು. ಅದು ಏನು ಹೇಳ್ತಾರೆ, ತುಂಬ ಫಾಸ್ಟ್ ಬೌಲರ್ಸ್ ಇದ್ದಾರೆ ಅಂತ ಕೆಲವ್ರು ಹೇಳ್ತಿದ್ದಾರೆ, ಅದು ಹೌದು ಕೂಡ. ಸೊ ಅದು ವರ ಆಗುತ್ತಾ, ಏನು ಕತೆ? ಇಲ್ಲ, ಖಂಡಿತ ವರ ಆಗುತ್ತೆ. ಫಾಸ್ಟ್ ಅನ್ನೋದಕ್ಕಿಂತ ಟೆಕ್ನಿಕಲ್ ಬೌಲರ್ಸು ಚೆನ್ನಾಗಿದ್ದಾರೆ. ಇವಾಗ ಭುವನೇಶ್ವರ್ ಸ್ವಿಂಗ್ ಕಿಂಗ್ ಅಂತಲೇ ನಾವು ಕರಿತೀವಿ. ಇವಾಗ ಪ್ರಾಕ್ಟೀಸ್ ಮ್ಯಾಚು ಅಲ್ಲಿ ಪ್ರಾಕ್ಟೀಸ್ ಮಾಡೋದನ್ನೆಲ್ಲ ನೋಡ್ತಾ ಇದ್ದೆ. ವಿರಾಟ್ ಕೊಹ್ಲಿನೂ ಕಷ್ಟಪಡ್ತಾ ಇದ್ರು ಫೇಸ್ ಮಾಡೋದಕ್ಕೆ, ಯಾಕಂದರೆ ಆ ಗ್ರೌಂಡ್ ಆ ರೀತಿ ಸಪೋರ್ಟ್ ಮಾಡುತ್ತೆ. ಸೊ ಭುವಿ ಇದ್ದೇ ಇರ್ತಾರೆ. ಭುವಿ ಜೊತೆಗೆ ಹೇಸಲ್ವುಡ್ ಇದ್ದಾರೆ, ಅವ್ರ ಮುಂಚೆನೂ RCB ಜೊತೆಲಿದ್ದರು, ಅವರಿದ್ದಾರೆ. ಆ್ಯಂಡ್ ಯಶ್ ದಯಾಳ್ ಇದ್ದಾರೆ. ಆ್ಯಂಡ್ ಲಾಸ್ಟ್ ಟೈಮ್ ಎಲ್ರಿಗೂ ಅದು ಮೆಮೊರಬಲ್ ಕ್ಲಿಪ್. ಅದು ನಾವು ಟಾಪ್ 4 ಫಿನಿಷ್ ಮಾಡೋದಕ್ಕೆ ಯಶ್ ದಯಾಳ್ ಕೂಡ ಒನ್ ಆಫ್ ದಿ ಮೇಜರ್ ರೀಸನ್. ಯಾಕಂದರೆ ಧೋನಿ ಆ ಟೈಮಲ್ಲಿ ವಿಕೆಟ್ ತೊಗೊಂಡಿಲ್ಲ ಅಂದರೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಯಶ್ ದಯಾಳ್ ಇದ್ದಾರೆ. ಆ್ಯಂಡ್ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬೌಲರ್ಸ್ ಯಾರು ಬೇಕಾದರೂ ಬರ್ಬೋದು. ಕೃಣಾಲ್ ಪಾಂಡ್ಯ ಬೌಲಿಂಗ್ ಮಾಡ್ತಾರೆ, ಅದ್ರ ಜೊತೆಗೆ ಸುಯೇಶ್ ಶರ್ಮಾ ಬರಬಹುದು. ಸೊ ಬೌಲಿಂಗ್ದು ಏನು ಸಮಸ್ಯೆ ಇಲ್ಲ. ಭುವಿಗೆ ಯಾರಾದರೂ ಒಬ್ಬರು ಕ್ಲಿಕ್ ಆಗ್ತಾರೆ, ಅದ್ರ ಜೊತೆ ಅವ್ರಿಗೂ ಯಾರು ಸಪೋರ್ಟ್ ಮಾಡ್ತಾರೆ ನೋಡಬೇಕು. ಪಿಚ್ ಹೇಗೆ ವರ್ಕ್ ಆಗುತ್ತೆ ಆ್ಯಂಡ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಏನು ಸಮಸ್ಯೆ ಇಲ್ಲ ಬೌಲಿಂಗ್ದು. ಸೊ ಯಶ್ ದಯಾಳ್ ಬಗ್ಗೆ ಭಾಳ ರಿಟೈನ್ ಮಾಡಿದಂಥ ಪ್ಲೇಯರ್ ನಮ್ಮ RCBಗೆ. ಸೊ ಅವ್ರ ಬಗ್ಗೆ ಭಾಳಷ್ಟು ಮಾತಿದೆ, ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅಂತ. ಸೊ ಅವರು ಯಾವ ರೀತಿ ಚಮತ್ಕಾರ ಮಾಡ್ಬೋದು ಅನ್ನೋ ಪ್ರೆಡಿಕ್ಷನ್ ನಿಮಗಿದೆ? ಖಂಡಿತ. ಇವಾಗ ಒಂದು ಟೀಮ್ನ ನೀವು ಪ್ಲೇಯರ್ ರಿಟೈನ್ ಮಾಡಿದ್ದಾರೆ ಅಂತಂದರೆ ಅವ್ರ ಹತ್ರ ಏನೋ ಒಂದು ಸ್ಪೆಷಾಲಿಟಿ ಇರುತ್ತೆ ಅಂತಲೇ ಅವರಿಗೆ ರಿಟೈನ್ ಮಾಡಿರ್ತಾರೆ. ಎಸ್, ಅವಿನಾಶ್ ಸರ್ ಹೇಳ್ದಂಗೆ ಲಾಸ್ಟ್ ಇಯರ್ ಕೂಡ ಚೆನ್ನೈ ಮೇಲೆ ಅವರು ಆಲ್ಮೋಸ್ಟ್ ಧೋನಿ ವಿಕೆಟ್ ತೊಗೊಂಡಿದ್ರು, ಅಲ್ಲಿಂದನೇ ನಾವು ಕ್ವಾಲಿಫೈ ಆಗಿದ್ದು. ಬಟ್ ಅವರು ಇಂಜುರಿಯಿಂದ ಕಮ್ಬ್ಯಾಕ್ ಮಾಡಿದರು. ಸೊ ಹೀಗಾಗಿ ಅವರು ಜಾಸ್ತಿ ಮ್ಯಾಚಸ್ ಆಡಿಲ್ಲ ಇವಾಗ. ಬಟ್ ಅವ್ರಿಗೂ ಒಂದು ಒಳ್ಳೆ ಅಪರ್ಚುನಿಟಿ ಈ IPL ಸೀಸನ್ ಇದರಿಂದ. ಸೊ ಒಂದು ಆ ವಿಕೆಟಿಗೆ ತುಂಬ ಸೂಟ್ ಆಗ್ತಾರೆ. ಯಾಕಂದರೆ ಲೆಫ್ಟ್ ಹ್ಯಾಂಡ್ ಫಾಸ್ಟ್ ಬೌಲರ್ಸ್ ಏನಂದರೆ KKR ಆ ಕೋಲ್ಕತ್ತಾ ವಿಕೆಟಲ್ಲಿ ಸ್ವಲ್ಪ ಕಷ್ಟ ಕೊಡ್ತಾರೆ. ಸೊ ಒಂದು ಒಳ್ಳೆ ಅಡ್ವಾಂಟೇಜ್ RCB ಟೀಮ್ಗೆ. ನೋಡಬೇಕು ಇವಾಗ ಯಾವ ಥರ ಅವ್ರು ಇದನ್ನು ಮಾಡ್ತಾರೆ ಅಂತ. ನಮ್ಮಲ್ಲಿ ಅಷ್ಟೊಂದು ಸ್ಪಿನ್ನರ್ಸ್ ಇಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿದೆ. ಸೊ ಆ್ಯಕ್ಚುಲಿ ಆ ಪಿಚ್ಚಿಗೆ ಅವಶ್ಯಕತೆ ಇದೆಯಾ? ಇದೆ ಮೇಡಮ್, ಖಂಡಿತ. ಯಾಕಂದರೆ ಇವಾಗ ಸರ್ ಹೇಳ್ದಂಗೆ ಎಲ್ಲ ಟೀಮಲ್ಲೂ ಪ್ರಾಪರಾಗಿ ಒಬ್ಬ ಸ್ಪಿನ್ನರ್ ಇದ್ದಾರೆ. RCB ಟೀಮಲ್ಲಿ ಆ ಥರ ಪ್ರಾಪರಾಗಿ ಸ್ಪಿನ್ನರ್ ಇಲ್ಲ. ಸೊ ಆ ವಿಕೆಟಲ್ಲಿ ನಿಮಗೆ ಸ್ಪಿನ್ನರ್ ಬೇಕಾಗುತ್ತೆ. ಬಿಕಾಸ್ ಏನಂದರೆ ಇವಾಗ KKR ಟೀಮಲ್ಲಿ ಸುಮಾರು ಒಂದು 4 ಜನ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ. ಸೊ ಇವಾಗ ನಮ್ಮ RCB ಟೀಮಲ್ಲಿ ಪ್ರಾಪರಾಗಿ ಯಾರು ಹಾಫ್ ಸ್ಪಿನ್ ಮಾಡುವಂಥ ಬೌಲರ್ ಇಲ್ಲ, ಎಲ್ಲ ಬರೀ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಇದ್ದಾರೆ. ಅಲ್ಲಿ ಇವಾಗ ಬರಬೇಕಂದ್ರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಬರಬೇಕಂದ್ರೆ ಇವಾಗ ಸುಯೇಶ್ ಶರ್ಮಾನೇ ಬರಬೇಕು ಲೆಗ್ ಸ್ಪಿನ್ನರ್ ಆಗಿ. ಸೊ ಇವಾಗ ನೋಡಬೇಕು ಅವರು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಅವ್ರನ್ನ ಆಡಿಸ್ತಾರಾ ಅಥವಾ ಇಲ್ವಾ ಏನು ಅಂತ ನೋಡಬೇಕು. ಸೊ ಹೀಗಾಗಿ ಒಂದು ಏನಂತಂದರೆ ಈ ಫಾಸ್ಟ್ ಬೌಲರ್ಸ್ ಎಲ್ಲ ಚೆನ್ನಾಗಿ ಕವರಪ್ ಮಾಡಿದ್ದಾರೆ, ಮಿಡ್ಲ್ ಆರ್ಡರ್ ಚೆನ್ನಾಗಿ ಕವರಪ್ ಮಾಡಿದ್ದಾರೆ. ಬಟ್ ಏನಂದರೆ RCB ಒಬ್ಬ ಒಳ್ಳೆ ಸ್ಪಿನ್ನರ್ ಮೇಲೆ ಅವ್ರು ಏನಾದರೂ ಸ್ವಲ್ಪ ತೊಗೊಂಡಿದ್ರು ಅಂದರೆ ಟೀಮ್ಗೆ, ಸೊ ತುಂಬ ಚೆನ್ನಾಗಿ ಆಗ್ತಾಯಿತ್ತು. ಇವಾಗ ಸುಮಾರು ಜನ ಟೀಮಲ್ಲಿ ಲೆಫ್ಟ್ ಹ್ಯಾಂಡರ್ಸ್ ಇದ್ದಾರೆ, ಬಟ್ RCB ಟೀಮಲ್ಲಿ ಯಾರು ಅಂತ ಹೇಳ್ಕೊಳ್ಳುವಂಥ ಬೌಲರ್ ಇಲ್ಲ. ಎಸ್, ಕೃಣಾಲ್ ಪಾಂಡ್ಯ ಇದ್ದಾರೆ, ಬಟ್ ಏನಂದರೆ ಅವ್ರು ಪ್ರಾಪರಾಗಿ 4 ಓವರ್ ಹಾಕುವಂಥ ಬೌಲರ್ ಅಲ್ಲ ಅವರು. ಸೊ ಹೀಗಾಗಿ ಅಲ್ಲಿ ಮೇನ್ ಏನು ಬೇಕಂತಂದರೆ ಮಧ್ಯ ಈ 7 ಓವರ್ಸಿಂದ 15 ಓವರ್ಸಲ್ಲಿ ಯಾರಾದರೂ ವಿಕೆಟ್ ಟೇಕಿಂಗ್ ತೊಗೊಳ್ಳುವಂಥ ಸ್ಪಿನ್ನರ್ಸ್ ಬೇಕಾಗಿರ್ತಾರೆ. ಸೊ ಅಲ್ಲೇನಾದರೂ ನೀವು ವಿಕೆಟ್ ತೊಗೊಂಡಿಲ್ಲ ಅಂತಂದರೆ ಕೊನೆ 5 ಓವರ್ ತುಂಬ ಕಷ್ಟ ಆಗುತ್ತೆ. ಸೊ ಆ ಥರ ನಮ್ಮ ಟೀಮಲ್ಲಿ ಯೂಶ್ವಲಿ ಆ ಥರ ಬೌಲರ್ಸ್ ಯಾರೂ ಇಲ್ಲ, ಸ್ಪಿನ್ನರ್ಸ್ ಹೇಳ್ಕೊಳ್ಳೋವಂಥದ್ದು.
ಸೊ ಹೋಪ್ಫುಲಿ ನೋಡೋಣ ಶ್ರೇಯಸ್ ಶರ್ಮಾ ಅಥವಾ ಕೃಣಾಲ್ ಪಾಂಡೆ ಏನಾದರೂ ಚೇಂಜ್ ಮಾಡ್ತಾರಾ ಅದನ್ನು ಅಂತ. ಕ್ರಾಸಿಂಗ್ ದ ಫಿಂಗರ್ ಅಗೇನ್. ಸೊ ನಮ್ಮ ಎದುರಾಳಿ ತಂಡದ ಬಗ್ಗೆ ಮಾತಾಡಬೇಕಾದ್ರೆ ಅವರ ಬ್ಯಾಟಿಂಗ್ ಲೈನ್ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ? ಎಷ್ಟು ಸ್ಟ್ರಾಂಗ್ ಇದ್ದಾರೆ KKR? ಇಲ್ಲ, ಅವರು ಲಾಸ್ಟ್ ಟೈಮ್ ಆಲ್ರೆಡಿ ಚಾಂಪಿಯನ್ಸ್ ಅಂದ್ರೆ ಅಲ್ಲೇ ಎಲ್ಲವೂ ಹೇಳ್ತಾ ಇದೆ, ಅದೊಂದು ಬಟ್ ಸ್ಟೇಟ್ಮೆಂಟ್. ಬೇರೆ ಕ್ಯಾಪ್ಟನ್ಸಿಯಲ್ಲಿ ಹೌದು, ಕ್ಯಾಪ್ಟನ್ಸಿ ಆದರೆ ಇನ್ನು ಗಂಭೀರ್ ಇದಾರಲ್ವಾ, ಆ್ಯಂಡ್ ಅಜಿಂಕ್ಯಗೂ ಗೊತ್ತು ಎಲ್ಲ ಪ್ಲೇಯರ್ಸ್ ಎಂಡ್ ಆಫ್ ದ ಡೇ ಇಂಡಿಯನ್ ಪ್ಲೇಯರ್ಸ್ ಜಾಸ್ತಿ ಇರ್ತಾರೆ. ಆ್ಯಂಡ್ ಆಲ್ರೆಡಿ ಚಾಂಪಿಯನ್ಸ್ ಆಗಿರೋದು ಗ್ರೌಂಡ್ಗೆ ಅವ್ರು ಇಳಿಬೇಕಾದ್ರೆ ಒಂದಷ್ಟು ಪಾಸಿಟಿವ್ ಇಂದ ಇಳಿತಾರೆ, ಅದೊಂದು ಸಾಕು ಚಾಂಪಿಯನ್ಸ್ ಅನ್ನೋ ಪಟ್ಟ ಇದೆ ಅಂತ. ಆ್ಯಂಡ್ ಆಬ್ವಿಯಸ್ಲಿ ಅಜಿಂಕ್ಯ ಮತ್ತು ನರೈನೇ ಓಪನ್ ಮಾಡ್ತಾರೆ, ಯಾಕಂದರೆ ನರೈನು ಮಿಡ್ಲ್ ಆರ್ಡ್ರಲ್ಲಿ ಬರ್ತಿದ್ರು, ಬಟ್ ಲಾಸ್ಟ್ ಟೈಮು ಓಪನರ್ ಆಗಿ ಆಡಿಸಿದ್ರು, ತುಂಬ ಅದ್ಭುತವಾಗಿ ಕ್ಲಿಕ್ ಆಗುತ್ತೆ, ತುಂಬ ಅದ್ಭುತವಾಗಿ. ಅವ್ರು 20 ರಿಂದ 30 ಬಾಲ್ 40 ಬಾಲ್ ಆಡ್ಬಿಟ್ಟು ಹೋಗ್ತಾರೆ, ಸ್ಕೋರ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಸೊ ಹಾಗಾಗಿ ಅಜಿಂಕ್ಯ ಮತ್ತು ಓಪನ್ ಮಾಡ್ತಾರೆ. ಆ್ಯಂಡ್ ಮಿಡ್ಲ್ ಆರ್ಡರ್ ಕೂಡ ಅವ್ರದ್ದು ಸ್ಟ್ರಾಂಗ್ ಇದೆ, ರಿಂಕು ಸಿಂಗ್ ಬರ್ತಾರೆ, ಆ್ಯಂಡ್ ವರುಣ್ ಚಕ್ರವರ್ತಿ ಇದ್ದಾರೆ, ವೆಂಕಟೇಶ್ ಅಯ್ಯರ್ ಇದ್ದಾರೆ, ಸ್ಟ್ರಾಂಗ್ ಇದ್ದಾರೆ. ಬಟ್ RCB ಕಂಪೇರ್ ಮಾಡಿದ್ರೆ ನಮ್ಮಲ್ಲೂ ಸ್ಟ್ರಾಂಗ್ ಇದ್ದಾರಲ್ವ. ಆ್ಯಂಡ್ ಎಂಡ್ ಆಫ್ ದ ಡೇ ಒಂದು ಟೀಮ್ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಇರುತ್ತೆ, ಕೆಲವೊಂದು ಬ್ಯಾಟಿಂಗ್ ಲೈನಪ್ಪಲ್ಲಿ ಸ್ಟ್ರಾಂಗ್ ಇರ್ತಾರೆ, ಕೆಲವೊಂದು ಬೌಲಿಂಗ್ ಲೈನಪ್ಪಲ್ಲಿ ಸ್ಟ್ರಾಂಗ್ ಇರ್ತಾರೆ. ಸೊ ಚೆನ್ನಾಗಿದೆ ಬ್ಯಾಟಿಂಗ್ ಲೈನಪ್ಪು, ಅದರಲ್ಲೇನು ಸಮಸ್ಯೆ ಇಲ್ಲ. ಬಟ್ ಅದನ್ನು ಕಟ್ಟಾಕೋ ಶಕ್ತಿನೂ RCBಯಲ್ಲಿ ಇದೆ ಅಂತ ಅಷ್ಟೇ. ಆ್ಯಂಡ್ ನಾವು ಕ್ವಿಂಟನ್ ಬಗ್ಗೆ ಮಾತಾಡಲೇಬೇಕು. ಸೊ ಅವರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬರ್ತಾರೆ ಅನ್ನೋಂಥ ಮಾತಿದೆ. ಸೊ ಅವ್ರೇನಾದ್ರು ಓಪನಿಂಗ್ ಬ್ಯಾಟ್ಸ್ಮನ್ ಆಗಿ ಬಂದರೆ ನಮಗೇನಾದ್ರು ಕಷ್ಟ ಆಗುತ್ತಾ ಅವರನ್ನು ಡಿಫೀಟ್ ಮಾಡೋದಕ್ಕೆ? ಖಂಡಿತ ಕಷ್ಟ ಆಗೇ ಆಗುತ್ತೆ. ಬಿಕಾಸ್ ಏನಂತಂದರೆ ಈ ಕಡೆ ಸುನಿಲ್ ನಾರಾಯಣು, ಈ ಕಡೆ ಕ್ವಿಂಟನ್ ಡಿಕಾಕ್ ಇಬ್ಬರು ಏನಂತಂದರೆ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಆಡುವಂಥ ಬ್ಯಾಟ್ಸ್ಮನ್ಗಳು. ಸೊ ಹೀಗಾಗಿ ಏನಂತಂದರೆ ತುಂಬ ಕಷ್ಟ ಆಗತ್ತೆ. ಬಟ್ ಎಸ್, ಇಲ್ಲಿ ಟಾಸ್ ತುಂಬ ಡಿಫರ್ ಆಗುತ್ತೆ. ಐದರ್ ಇವಾಗ ಬೈ ಚಾನ್ಸ್ ಏನಾದರೂ ಇವಾಗ RCB ಏನಾದರೂ ಟಾಸ್ ಗೆದ್ಬಿಟ್ರೆ, ಸೊ ಇನಿಷಿಯಲಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ವಿಕೆಟಲ್ಲಿ. ಸೊ ಅವಾಗ ಏನಾದರೂ ಅರ್ಲಿ ವಿಕೆಟ್ಸ್ ಏನಾದರೂ ತೊಗೊಂಡ್ಬಿಟ್ರೆ ಸೊ RCBಗೆ ಏನು ಕಷ್ಟ ಆಗಲ್ಲ ಕ್ವಿಂಟನ್ ಡಿಕಾಕ್. ಬಟ್ ಏನಾದರೂ ಒನ್ಸ್ ಇಬ್ಬರು ಸುನಿಲ್ ನಾರಾಯಣ್ ಆ್ಯಂಡ್ ಕ್ವಿಂಟನ್ ಡಿಕಾಕ್ ಇಬ್ಬರು ಸೆಟ್ ಆದರೆ ಅವ್ರನ್ನ ತಡಿಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಓಕೆ, ತಡೆಯೋದು ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ. ಸೊ ಹಾಗೆ ಎಲ್ಲ ದುಸ್ವಪ್ನವಾಗಿ ಕಾಡೋದು ಯಾರಪ್ಪ ಅಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಪಿಂಕು ಅವರು ಸಿಕ್ಕಾಪಟ್ಟೆ ತುಂಬ ಅಗ್ರೆಸಿವ್ ಆಗಿ ತುಂಬ ಚೆನ್ನಾಗಿ ಆಡ್ತಾರೆ ಅವರು. ಸೊ ಅವರನ್ನು ಕಟ್ಟಾಕೋದು ಈ ಸಲ RCBಗೆ ಎಷ್ಟು ಚಾಲೆಂಜಿಂಗ್ ಆಗಿರುತ್ತೆ? ಕಷ್ಟ ಅಂತಂದರೆ ಏನಂದರೆ ಇದ್ದೇ ಇರುತ್ತೆ ಮ್ಯಾಮ್. ಬಿಕಾಸ್ ಏನಂದರೆ ಲಾಸ್ಟು 2-3 ಇಯರ್ಸಿಂದ ರಿಂಕು ಸಿಂಗ್ ಇಂಡಿಯಾ ಯಾವಾಗ ಆಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅವ್ರನ್ನ ಧೋನಿಗೆ ಕಂಪೇರ್ ಮಾಡ್ತಾ ಇದ್ದಾರೆ. ಬಿಕಾಸ್ ಏನಂದರೆ ಒಳ್ಳೆ ಫಿನಿಷರ್ ರೋಲ್. ಸೊ ಸುಮಾರು ಮ್ಯಾಚಸ್ ಎಲ್ಲ ಗೆಲ್ಸಿದ್ದಾರೆ. ಆ್ಯಂಡ್ ಇವನ್ IPL ಅಲ್ಲಿ ಫಸ್ಟ್ ಮ್ಯಾಚು ಗುಜರಾತ್ ಟೈಟನ್ಸ್ ಅಗೇನ್ಸ್ಟು 5 ಬಾಲ್ 5 ಸಿಕ್ಸ್ ಹೊಡೆದು ಮ್ಯಾಚ್ ಗೆಲ್ಸಿದ್ರು. ಅದು ಆಲ್ಮೋಸ್ಟ್ KKR ಸೋತಿದ್ರು ಮ್ಯಾಚ್. ಅಲ್ಲಿಂದ ಬಂದರು, ಅಲ್ಲಿಂದ ಇಂಡಿಯಾ ಆಡಿದ ತಕ್ಷಣ ಸೊ ಸಿಕ್ಕಿರೋ ಎಲ್ಲ ಅಪರ್ಚುನಿಟಿನ ತುಂಬ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ನಾ ಆವಾಗಲೇ ಹೇಳ್ದಂಗೆ ಒಳ್ಳೆ ಫಿನಿಷರ್ ರೋಲ್ ಅವರಿಗೆ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಎಸ್, ನೋ ಡೌಟ್ ರಿಂಕು ಸಿಂಗ್ ಇಲ್ಲಿ ತುಂಬ ಅಂದರೆ ವಿಕೆಟ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಬಟ್ ಅದ್ರ ಪ್ರಕಾರ ನಾವು ಆ್ಯಂಡ್ರಿ ರಸಲ್ನ ಮರೆತುಬಿಟ್ಟಿದ್ದೀವಿ. ಸೊ ಅವರು ಕೂಡ ತುಂಬ ಒಳ್ಳೆ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಆಡುವಂಥ ಬ್ಯಾಟ್ಸ್ಮನ್. ಸೊ ಹೀಗಾಗಿ ಅವ್ರು ಕೂಡ ತುಂಬ ಅವ್ರ ವಿಕೆಟು ತುಂಬ ಅಂದರೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಒನ್ಸ್ ಅವ್ರು ಏನಾದರೂ ಸೆಟ್ ಆದ್ರಂತಂದರೆ ರಿಂಕು ಸಿಂಗ್ ಆ್ಯಂಡ್ ರಸ್ ಅವ್ರನ್ನ ಕಟ್ಟಾಕೋದು ತುಂಬ ಕಷ್ಟ ಇದೆ ಮೇಡಮ್. ಆ್ಯಂಡ್ ಲಾಸ್ಟ್ ಟೈಮು ನಮ್ಮ KKR ಕಪ್ನ ಗೆದ್ದಾಗ 3 ಜನ ಕಾಂಟ್ರಿಬ್ಯೂಷನ್ ತುಂಬ ಜಾಸ್ತಿ ಇತ್ತು. ದಟ್ ಇಸ್ ಸಾಲ್ಟ್ ಅವರಾಗಿರ್ಬೋದು, ಶ್ರೇಯಸ್ ಅಯ್ಯರ್ ಅವರಾಗಿರ್ಬೋದು, ಆ್ಯಂಡ್ ಸ್ಟಾರ್ಕ್ ಅವರಾಗಿರ್ಬೋದು. ಅವ್ರ ಕಾಂಟ್ರಿಬ್ಯೂಷನ್ ಇಸ್ ಅಮೇಝಿಂಗ್. ಆ 3 ಜನನೂ ಈ ಸಲ ಈ ಸೀಸನಲ್ಲಿ ಮಿಸ್ ಮಾಡ್ಕೊತಿದ್ದಾರೆ. ಅದೇನಾದರೂ ನೆಗೆಟಿವ್ ಆಗುತ್ತಾ? ಇಲ್ಲ, ನೆಗೆಟಿವ್ ಅನ್ನೋದಕ್ಕಿಂತ ಆ 3 ಜನದ್ದು ಅವ್ರು ಆಲ್ಮೋಸ್ಟ್ ಪ್ಲೇಯರ್ಸ್ನ ತೊಗೊಂಡಿದ್ದಾರೆ ಮೇಡಮ್ ಆಪ್ಷನಲ್ಲಿ. ಎಸ್, ಫಿಲ್ ಸಾಲ್ಟ್ ಬದಲು ಇವಾಗ ಕ್ವಿಂಟನ್ ಡಿಕಾಕ್ ತೊಗೊಂಡಿದ್ದಾರೆ. ಫಿಲ್ ಸಾಲ್ಟ್ ಕೂಡ ಏನಂತಂದರೆ ಪವರ್ ಪ್ಲೇಲಿ ಜಾಸ್ತಿ ಎಷ್ಟು ರನ್ಸ್ ಬರುತ್ತೆ ಅಷ್ಟು ರನ್ಸ್ ಜಾಸ್ತಿ ಸ್ಟ್ರೈಕ್ ರೇಟಲ್ಲಿ ಆಡುವಂಥ ಬ್ಯಾಟ್ಸ್ಮನ್. ಸೊ ಎಸ್, ಫಿಲ್ ಸಾಲ್ಟು ಇವಾಗ ಈ ಕಡೆ ಬಂದಿದ್ದಾರೆ ಅಂದರೆ ಕ್ವಿಂಟನ್ ಡಿಕಾಕ್ ಒಂದು ಒಳ್ಳೆ ರಿಪ್ಲೇಸ್ಮೆಂಟು ಇದ್ದಾರೆ. ಆ್ಯಂಡ್ ಶ್ರೇಯಸ್ ಅಯ್ಯರ್ ಬದಲು ಎಸ್ ಅಜಿಂಕ್ಯ ರಾಣೆ ಸ್ವಲ್ಪ ಏನಂತಂದರೆ 100 ಸ್ಟ್ರೈಕ್ ರೇಟ್ ಮೇಲೆ ಆಡುವಂಥ ಬ್ಯಾಟ್ಸ್ಮನ್. ಸ್ವಲ್ಪ ಸ್ಲೋಲಿ ತೊಗೊಂಡು ಹೋಗ್ತಾ ಇರ್ತಾರೆ. ಯಾಕಂದರೆ ವಿಕೆಟ್ಸ್ ಏನೋ ಬಿದ್ದರೆ ಅವ್ರು ಒಂದು ಎಂಡ್ ಇರಲೇಬೇಕಾಗುತ್ತೆ ಬಿಕಾಸ್ ಆಫ್ ಎಕ್ಸ್ಪೀರಿಯನ್ಸ್. ಆ್ಯಂಡ್ ಇಲ್ಲಿ ಮಿಚೆಲ್ ಸ್ಟಾರ್ಕ್ ಬದಲು ಬೇರೆ ಯಾರೋ ಫಾಸ್ಟ್ ಬೌಲರ್ಸ್ನ ತೊಗೊಂಡಿದ್ದಾರೆ. ಬಟ್ ಎಸ್, ನನಗನ್ಸೋ ಪ್ರಕಾರ ಅವ್ರು 3 ಜನ ಹೋಗಿದ್ದಕ್ಕೆ ಒಳ್ಳೆ ಬ್ಯಾಕಪ್ ಪ್ಲೇಯರ್ಸ್ ಅವ್ರು ಆಲ್ರೆಡಿ 11ಅಲ್ಲಿ ಇದ್ದಾರೆ ಅಂತ ನನಗನ್ಸುತ್ತೆ ಮೇಡಮ್. ಆ ಥರ ಇನ್ನು ಕಷ್ಟ ಆಗಲ್ಲ KKR ಟೀಮ್ಗೆ. ಆ್ಯಂಡ್ ರೆಹಮುಲ್ಲಾ ಅವ್ರ ಬಗ್ಗೆ ಮಾತಾಡಲೇಬೇಕು. ಅಫ್ಘಾನಿಸ್ತಾನ್ ಪ್ಲೇಯರು. ಸೊ ಆ್ಯಕ್ಚುಲಿ ವರ್ಲ್ಡ್ ಕಪ್ಪಲ್ಲಿ ಮ್ಯಾಜಿಕ್ ಕ್ರಿಯೇಟ್ ಮಾಡಿದಂಥ ಪಾರ್ಟಿ. ಸೊ ಅವ್ರ ಬಗ್ಗೆ ಹೇಳೋದಾದರೆ ಅವರು ಯಾವ ಲೆವೆಲ್ಗೆ ನಮಗೆ ಕಷ್ಟ ಆಗ್ಬೋದು ಅವ್ರನ್ನ ಡಿಫೀಟ್ ಮಾಡೋದು? ಇಲ್ಲ, ಅವರು ಹೊಡಿಬಡಿ ಆಟಗಾರನೇ. ಸೊ ಹಂಗಿರೋದ್ರಿಂದನೇ ತೊಗೊಂಡಿರೋದು. ಸೊ ಇವಾಗ ಇತ್ತೀಚೆಗೆ ಅವ್ರದ್ದು ಫಾರ್ಮ್ ನೋಡೋದಾದ್ರೆ ಅಷ್ಟಾಗಿ ಏನು ಚೆನ್ನಾಗಿಲ್ಲ. ಸೊ ಹಾಗಾಗಿ ಏನು ಸಮಸ್ಯೆ ಇಲ್ಲ, ಬೌಲರ್ಸ್ ಇರೋದ್ರಿಂದ ಕಟ್ ಆಗ್ತಾರೆ. ಸೊ ಅವ್ರ ಕಡೆ ಅವರಿದ್ರೆ ಇವಾಗ ಹೇಳಿದ್ರೆ ಸ್ವಪ್ನವಾಗಿ ಯಾರೋ ಕಾಣ್ತಾರೆ. ನಮ್ಮಲ್ಲಿ ಸ್ವಪ್ನಿಲ್ ಸಿಂಗೇ ಇದ್ದಾರಲ್ವಾ, ಆವಾಗಲೇ ನೀವು ಹೇಳಿದ್ರಿ ಕಿಂಗ್ ಖಾನ್ ಬಂದಿದ್ದಾರೆ ಅಂತ. ಇಲ್ಲಿ ಕಿಂಗ್ ಕೊಹ್ಲಿ ಇದ್ದಾರಲ್ವಾ, ಎಲ್ಲದಕ್ಕೂ ಒಬ್ಬೊಬ್ರು ಇದ್ದಾರೆ. ಆ್ಯಂಡ್ ಓಪನಿಂಗು
ಅಷ್ಟೇ, ನಮಗೂ ಆಪ್ಷನ್ ಇದೆ, ಯಾರು ಬೇಕಾದರೂ ಬರ್ಬೋದು. 1 ಡೌನ್ ರಜತ್ ಪತಿದಾರೆ ಬರ್ಬೋದು, ಇಲ್ಲ 2 ಡೌನ್ ಬರ್ಬೋದು, ಆ್ಯಂಡ್ ಪಿನ್ ಸಾಲ್ಟ್ ಇದ್ದಾರೆ. ಸೊ ಹಾಗಾಗಿ ಅವ್ರ ಬಗ್ಗೆ ಅಷ್ಟೊಂದು ಮಾತಾಡುವಂಥದ್ದೇನಿಲ್ಲ. ಎಸ್ ಆ್ಯಸ್ ಎ ಪ್ಲೇಯರ್ ಅಂತ ಹೇಳೋದಾದ್ರೆ ಒಳ್ಳೆ ಪ್ಲೇಯರೇ, ಬಟ್ ಅದಕ್ಕಿಂತ ಅದ್ಭುತವಾದ ಪ್ಲೇಯರ್ಸ್ ನಮ್ಮಲ್ಲಿ ಇದ್ದಾರಲ್ಲ, ನಮ್ಮ ಬೌಲರ್ಸ್ ಇದ್ದಾರಲ್ಲ, ಸೊ ನೋಡ್ಕೋತಾರೆ. ಪ್ಲೇಯರ್ಸ್ ಇದ್ದಾರೆ, ಆಟ ಚೆನ್ನಾಗಿ ಆಡಬೇಕೇ ಹೊರತು. ಆ್ಯಂಡ್ ಗೊತ್ತಿಲ್ಲ ಹೇಗಿರುತ್ತೆ ಇವತ್ತು, ಹೇಗೆ ಪಿಚ್ ಸಪೋರ್ಟ್ ಮಾಡುತ್ತೆ ಅದು ಕೂಡ ಮ್ಯಾಟರ್ ಆಗುತ್ತೆ. ಆ್ಯಂಡ್ ಬೌಲಿಂಗ್ ಲೈನ್ ಬಗ್ಗೆ ಮಾತಾಡೋದಾದರೆ ಎಷ್ಟು ಸ್ಟ್ರಾಂಗ್ ಇದೆ KKR ತಂಡ? ತುಂಬ ಕಷ್ಟ ಇದೆ ಮ್ಯಾಮ್. ಬಿಕಾಸ್ ಏನಂದರೆ ಸುನಿಲ್ ನಾರಾಯಣ್ ಇದ್ದಾರೆ, ವರುಣ್ ಚಕ್ರವರ್ತಿ ಆಲ್ಮೋಸ್ಟ್ T20 ಲಾಸ್ಟ್ ಇಂಗ್ಲೆಂಡ್ ಸೀರೀಸಲ್ಲಿ ಮ್ಯಾನ್ ಆಫ್ ದ ಸೀರೀಸ್ ಆದರು, ಆ್ಯಂಡ್ ವರ್ಲ್ಡ್ ಕಪ್ಪಲ್ಲಿ ಕೂಡ ಚೆನ್ನಾಗಿ ಆಡಿದರು. ಸೊ ಅವ್ರಿಗೆ ಕಷ್ಟ ಆ ವಿಕೆಟಲ್ಲಿ. ವರುಣ್ ಚಕ್ರವರ್ತಿ ಆಮೇಲೆ ಸುನಿಲ್ ನಾರಾಯಣ್ ಇದ್ದಾರೆ, ಆ್ಯಂಡ್ ಇಲ್ಲಿ ಹರ್ಷಿತ್ ರಾಣಾ ಇದ್ದಾರೆ. ಹರ್ಷಿತ್ ರಾಣಾ ಒಂದು ಒಳ್ಳೆ ಫೈಂಡ್ ಅಂತಲೇ ಹೇಳ್ಬೋದು. ಲಾಸ್ಟ್ 2 ಇಯರ್ಸಿಂದ ಸಿಕ್ಕಿರೋ ಅಪರ್ಚುನಿಟೀಸ್ನ ತುಂಬ ಚೆನ್ನಾಗಿ ಇಂಡಿಯಾ ಕೂಡ ಆಡಿದರು. ಆ್ಯಂಡ್ ಇದರಲ್ಲಿ ಆಂಡ್ರೂ ರಸಲ್ ಕೂಡ ಬೌಲಿಂಗ್ ಹಾಕ್ತಾರೆ. ಸೊ ಎಸ್, ಆ್ಯಂಡ್ ಇಲ್ಲಿ ಏನಂತಂದರೆ ಆಂಡ್ರಿ ನೋಕಿಯಾ ಕೂಡ ಇದ್ದಾರೆ. ಮಿಚೆಲ್ ಸ್ಟಾರ್ಕ್ ನಾನು ಅವಾಗಲೇ ಮಿಸ್ ಮಾಡಿದ್ದೆ ಅವ್ರ ಹೆಸರು ಬದಲು. ಸೊ ಅವ್ರ ಬದಲು ಅವ್ರ ರಿಪ್ಲೇಸ್ಮೆಂಟ್ ಸಿಗ್ತಾರೆ. ಸೊ ಒಳ್ಳೆ ಪೇಸಲ್ಲೂ ಕೂಡ ಅವ್ರು ಬೌಲಿಂಗ್ ಹಾಕ್ತಾರೆ. ಎಸ್, ಒಂದು ಒಳ್ಳೆ ಬೌಲಿಂಗ್ ಅಟ್ಯಾಕ್ ಇದೆ. ಆ್ಯಂಡ್ ನೋಡಬೇಕು ಈ ಬೌಲಿಂಗ್ ಅಟ್ಯಾಕ್ನ ನಮ್ಮ RCB ಟೀಮ್ ಹೆಂಗೆ ಡಿಫೆಂಡ್ ಮಾಡ್ತಾರೆ ಅಂತ. ಎಸ್, ಬಟ್ ಅದೇ ನಾನು ಹೇಳ್ದಂಗೆ ನಮಗೆ ಇರೋ ಟೀಮ್ಗೆ ಒಂದು ಒಳ್ಳೆ ಮ್ಯಾಚ್ ಆಗತ್ತೆ ಮೇಡಮ್ ಇವತ್ತು. ಸೊ ಒಳ್ಳೆ ಎದುರಾಳಿ ಫಸ್ಟ್ ಓಪನಿಂಗ್ ಮ್ಯಾಚ್ ಅಂದರೆ ತಪ್ಪಾಗಲ್ಲ. ಸೊ ನಾವು ಇಷ್ಟೆಲ್ಲ ಮಾತಾಡ್ತಿದ್ವಿ, ಪಬ್ಲಿಕ್ ಕೂಡ ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡಿದ್ದಾರೆ, ಅವರು ಕೂಡ ಫುಲ್ ಜೋಶಲ್ಲಿದ್ದಾರೆ ಆ್ಯಂಡ್ ಕಾತರತೆಯಿಂದ ಕಾಯ್ತಿದ್ದಾರೆ. ಸೊ ಅವ್ರೇನು ಹೇಳಿದ್ದಾರೆ ನೋಡ್ಕೊಬರೋಣ. ಮ್ಯಾಚ್ ಇದೆ KKR ವರ್ಸಸ್ RCB. ಲೈಕ್ RCB ಬಗ್ಗೆ 2 ಟಾಕ್ಸ್. RCB ಅಂದರೆ ಲೈಕ್ ಬೆಂಗಳೂರಿಯನ್ಸ್ಗೆ ಅದೊಂಥರ ಎಮೋಷನ್ ಅಂತಾರಲ್ಲ ಆ ಥರ. ಸೊ ನಮಗೆ ಬುದ್ಧಿ ಬಂದಾಗಿಂದನ ಆ ಟೀಮ್ ನೋಡ್ಕೊಂಡು ಬಂದಿರೋದು. ಸೊ ಇಟ್ಸ್ ಲೈಕ್ ಬೆಂಗಳೂರು ಅಂದರೆ ಒಂಥರ ಎಮೋಷನ್ ಬರುತ್ತೆ. ಲೈಕ್ RCB ಮ್ಯಾಚ್ ಅಂದ್ರೇ ಒಂಥರ ಒಳ್ಳೆ ಎಮೋಷನ್ಸ್ ಇರುತ್ತೆ. ನೋಡಿದ್ರೇ ಇಟ್ಸ್ ಲೈಕ್ ನಮ್ಮವ್ರು ಆಡ್ತಿದ್ರೆ ಇಟ್ಸ್ ಲೈಕ್ ನಾವೇ ಆಡ್ತಾ ಇದೀವಿ ಅನ್ನೋ ಥರ ಫೀಲ್ಸ್ ಬರುತ್ತೆ. ಸೊ ಲೈಕ್ ರಜತ್ ಪಟ್ಟಿದಾರ್ ಇವಾಗ ಹೊಸ ಕ್ಯಾಪ್ಟನ್ ಆಗಿದ್ದಾರೆ, ಅವ್ರ ಬಗ್ಗೆ ಹೇಳೋದು. ಸೊ ಅವ್ರ ಬಗ್ಗೆ ಆದರೆ ಒಳ್ಳೆ ಕ್ಯಾಪ್ಟನ್ ಅವರು. ಇವಾಗ ಹೇಗೆ ಕೊಹ್ಲಿನ ಅವರು ಗ್ರೂಮ್ ಮಾಡಿದ್ರೆ, ಈಗ ಅದೇ ಥರ ರಜತ್ ಪಟ್ಟಿದಾರ್ನ ಗ್ರೂಮ್ ಮಾಡ್ತಾ ಇದ್ದಾರೆ. ಆಮೇಲೆ ಮೊನ್ನೆ ಅನ್ಬಾಕ್ಸ್ ಇವೆಂಟಲ್ಲಿ ಕೂಡ ದೇ ಟೋಲ್ಡ್ ದಟ್ ನಾವೆಲ್ಲ ಗ್ರೂಮ್ ಮಾಡಬೇಕು, ಸಪೋರ್ಟ್ ಮಾಡಬೇಕು ಅಂತ. ಸೊ ಈ ಥರ ನಾವು ಯಂಗ್ಸ್ಟರ್ಸನ್ನ ಸಪೋರ್ಟ್ ಮಾಡಿದ್ರೆ ಇಂಡಿಯಾಗೂ ಒಳ್ಳೆ ಬ್ಯಾಟ್ಸ್ಮನ್ಗಳಾಗ್ತಾರೆ. ಸೊ ಆ್ಯಸ್ ನಾವು ಲಾಸ್ಟ್ ಟೈಮ್ ನೋಡಿದಾಗಲೂ ಒಳ್ಳೆ ಸ್ಪಿನ್ ಪ್ಲೇಯರ್ ಅವರು. ಸೊ ಹಿ ಈಸ್ ಅ ಬಿಗ್ ಹಿಟ್ಟಿಂಗ್ ಪ್ಲೇಯರ್. ಸೊ ಮಿಡ್ಲ್ ಆರ್ಡರ್ ಕೂಡ ನಮ್ಗೆ ಸ್ಟ್ರಾಂಗ್ ಆಯಿತು. ಕ್ಯಾಪ್ಟನ್ಸಿ ಆಗಿರೋದ್ರಿಂದ ಓಪನಿಂಗ್ ಕೊಹ್ಲಿ ಕೂಡ ಸ್ವಲ್ಪ ಆರಾಮಾಗಿ ಆಡಿಸ್ಬೋದು. ಇವಾಗ ನಮ್ಮ ಫಿಲ್ ಸಾಲ್ಟ್ ಕೂಡ ಇದ್ದಾರೆ. ಸೊ ಓಪನಿಂಗ್ ಮಿಡಲ್ ಆರ್ಡರ್. ಆಮೇಲೆ ನಮಗೆ ಬೌಲಿಂಗಲ್ಲಿ ಭುವನೇಶ್ವರ್ ಕುಮಾರ್ ಇದ್ದಾರೆ, ಲುಂಗಿ ಎನ್ಗಿಡಿ ಇದ್ದಾರೆ. ಸೊ ಇಟ್ಸ್ ಅ ಗುಡ್ ಟೀಮ್, ಚೆನ್ನಾಗಿ ಆಡ್ತಾ ಇದ್ದಾರೆ. ಪತಿದಾರನ ಕ್ಯಾಪ್ಟನ್ ಮಾಡಿರೋದು ಗ್ರೂಮ್ ಮಾಡ್ಕೊಂಡು ಮಾಡಿದ್ದಾರೆ. ಲೈಕ್ ನೆಕ್ಸ್ಟ್ 3 to 4 years ಫ್ಯೂಚರ್ನ ನೋಡಿಕೊಂಡು ಆಮೇಲೆ ನಮ್ಮ ಇಂಡಿಯಾದವ್ರನ್ನೇ ಮಾಡಿದ್ದಾರೆ. ಸೊ ಇಟ್ಸ್ ಅ ವೆರಿ ಗುಡ್ ಥಿಂಗ್. ಲೈಕ್ ಇನ್ನೊಂದು ಹೋಪ್ ಅಂದ್ರೆ ಯಾವ ರೀತಿ ಲೈಕ್ ಹೋಪ್ ಇಟ್ ಟುಡೇ ಹೈ ವೋಲ್ಟೇಜ್ ಮ್ಯಾಚ್ ಇದೆ RCB ವರ್ಸಸ್ KKR. ನಮ್ಮ RCB ಬಗ್ಗೆ ಹೇಳೋದಾದ್ರೆ ಬೇಸಿಕಲಿ ಐ ಆಮ್ ವಿರಾಟ್ ಫ್ಯಾನ್ ಆ್ಯಸ್ ವೆಲ್ ಕಿಂಗ್ ಕೊಹ್ಲಿ ಈಸ್. ಸೊ ಹೊಸ ಕ್ಯಾಪ್ಟನ್ ಬೇರೆ ಬಂದಿದ್ದಾನೆ ಪಟ್ಟಿದಾರ್. ವಿ ಹ್ಯಾವ್ ಟು ಸಿ ದ ನ್ಯೂ ಚೇಂಜಸ್ ಅಲ್ವಾ. ಸೊ ವೇಟಿಂಗ್, ಈ ಸಲ ಕಪ್ ನಮ್ದೇನಾ ನೋಡೋಣ ಒಂದ್ಸಲ. ಲೈಕ್ ಹೊಸ ಕ್ಯಾಪ್ಟನ್ಸಿ ಬಗ್ಗೆ ಹೇಳೋದಾದ್ರೆ ಆ್ಯಕ್ಚುಲಿ ಯಂಗ್ ಪ್ಲೇಯರಾಗಿ ಸೇರ್ಕೊಂಡಿದ್ದವನು, ಲೈಕ್ ಯಂಗ್ ಪ್ಲೇಯರಾಗಿ ಸೇರಿಕೊಂಡು ನಾವು ಈಸ್ ಕ್ಯಾಪ್ಟನ್ ಅಂದರೆ ಐ ಆಮ್ ರಿಯಲಿ ಪ್ರೌಡ್ ಆಫ್ ಹಿಮ್. ಲೈಕ್ ಅವನ ಮೇಲೆ ಇಷ್ಟು ಹೋಪ್ ಬರೋಕ್ಕೆ ವಿರಾಟ್ ಕೊಹ್ಲಿಗೆ ಏನು ಕಾರಣ ಆಗಿರ್ಬೋದು? ಮೇ ಬಿ ಇಸ್ ಪರ್ಫಾರ್ಮೆನ್ಸ್. ಅವ್ನು ಆಡಿರೋ ಮ್ಯಾಚಸ್ ಅಂಡ್ ಈಸ್ ಎಕ್ಸ್ಪೀರಿಯನ್ಸ್ ಆಲ್ ಮ್ಯಾಟರ್ಸ್. ಓಕೆ, ಫಸ್ಟ್ ಮ್ಯಾಚ್ ಗೆಲ್ಲೋ ಒಂದು ಹೋಪ್ ಇಟ್ಕೋಬೋದಾ ನಾವು? ಫಸ್ಟ್ ಮ್ಯಾಚ್ ಇವತ್ತು ಮೇ ಬಿ ಐ ಹ್ಯಾಡ್ ಹೋಪ್. ಸೊ 2008ನ ಜ್ಞಾಪಕ ಮಾಡ್ಕೊಳೋದಾದರೆ 2008ನಲ್ಲಿ ಆದಂಥ IPL ಮ್ಯಾಚ್ನಲ್ಲಿ ದ ಸೇಮ್ ಟೀಮ್ ಮೊದಲನೇ ಬಾರಿಗೆ ಆಡಿದ್ರು. ಆಗ RCB ಆ್ಯಕ್ಚುಲಿ ಸೋತಿತ್ತು. ಆ್ಯಂಡ್ ಈ ಒಂದು ನಮ್ಮ KKR ಟೀಮ್ ಅಗೇನ್ಸ್ಟ್ ಆಗಿ ಆಡಿ ಟೀಮಲ್ಲಿ ಕೇವಲ 49 ರನ್ಗಳಿಗೆ ಆಲ್ ಔಟ್ ಆಗಿ ಸೋತಿತ್ತು RCB. ಸೊ ಎಷ್ಟು ಚಾಲೆಂಜಿಂಗ್ ಆ್ಯಂಡ್ ಎಷ್ಟು ಮೆಂಟಲಿ ಪ್ರಿಪೇರ್ ಆಗಿರಬೇಕು ನಮ್ಮ RCB ಟೀಮ್ ಇವತ್ತಿನ ಆಟಕ್ಕೆ? 2008 ನಾನು ಓಪನಿಂಗ್ ಮ್ಯಾಚ್ ನೋಡ್ಲಿಕ್ಕೆ ಹೋಗಿದ್ದೆ ಮ್ಯಾಮ್. ನಮ್ಮ ಅಂಕಲ್ ಕೂಡ ಆಡಿದ್ರು ಆ ಮ್ಯಾಚಲ್ಲಿ. ಎಸ್, ನಾನು ಬರೇ ಬಾಲ್ನ ತಳಗೆ ನೋಡೋಕ್ಕಿಂತ ಜಾಸ್ತಿ ಮೇಲೇ ನೋಡ್ತಾ ಇದ್ದೆ. ಬಿಕಾಸ್ ಮೆಕಲಮ್ ಅಷ್ಟು ಚೆನ್ನಾಗಿ ಆಡಿದರು ಆ ಇನ್ನಿಂಗ್ಸ್ನ. ಆಲ್ಮೋಸ್ಟ್ ಒಂದು ಟೀಮ್ ಏನಂದರೆ ಟೋಟಲ್ ಸ್ಕೋರೇ ಒಬ್ಬರೇ ಹೊಡೆದಿದ್ರು ಅವರು. 157 ಏನೋ 147 157 ಹೊಡೆದಿದ್ರು. ಅದಾಗಿದ ತಕ್ಷಣ ನೀವು ಹೇಳಿದ್ರಿ 49 ಆಲ್ ಔಟ್ ಅಂತ. ಎಸ್, ಅದು ಏನಂತಂದರೆ ಆ್ಯಸ್ ಎ ಕ್ರಿಕೆಟರ್ ಒಂದು ಮ್ಯಾಚು ಆಗ್ತಾ ಇರುತ್ತೆ. ಸೊ ಒಂದು ಬ್ಯಾಡ್ ಡೇ ಇದ್ದೇ ಇರುತ್ತೆ. ಬಟ್ ಅದ್ರ ಕೂಡ ನೆಕ್ಸ್ಟು ನಮ್ಮ
KKR ಇಲ್ಲಿ ಬಂದಾಗ ಕೂಡ ನಾವು ಅದನ್ನು ವಾಪಸ್ ಏನು 49 ಆಲ್ ಔಟ್ ಆಗಿದ್ರಲ್ಲ, ನಾವು ಅದನ್ನು ವಾಪಸ್ ಸೇಡ್ ತೀರ್ಸ್ಕೊಂಡ್ವಿ, ನಾವು ಗೆದ್ವಿ ಇಲ್ಲಿ KKR ಮೇಲೆ ಬಂದಿದ್ದಾಗ. ಬಟ್ ಎಸ್, ನಾವು ಕ್ರೆಡಿಟ್ ಕೊಡಬೇಕು KKR ಬೌಲರ್ಸ್ಗೆ, ತುಂಬ ಚೆನ್ನಾಗಿ ಮಾಡಿದರು ಆ ಮ್ಯಾಚ್ನ. ಆ್ಯಂಡ್ ಎಸ್, ನಾವು ಆವಾಗಲೇ ಹೇಳ್ದಂಗೆ ಒಂದು ಬ್ಯಾಡ್ ಡೇ ಇದ್ದೇ ಇರುತ್ತೆ. ಎಲ್ಲ ಮ್ಯಾಚು ಸ್ಕೋರ್ ಮಾಡಬೇಕು ಅಂತ ಪ್ಲೇಯರ್ಸ್ ಮೇಲೆ ಒತ್ತಡ ಇರಲ್ಲ, ಬಟ್ ಹಾಗೆ ಆಗಿರುತ್ತೆ. ಬಟ್ ಅದನ್ನು ನಾವು ವಾಪಸ್ನ ಇಲ್ಲಿ ಬಂದಿದ್ದಾಗ ರಿವೆಂಜ್ನಂತೂ ತೊಗೊಂಡ್ವಿ. ಬಟ್ ಎಸ್, ಮತ್ತು ತಿರ್ಗಾ ಒಂದು ಹೊಸ ಸೀಸನ್, ಹೊಸ ಮ್ಯಾಚು, ಅದು ಎಲ್ಲ ಇದ್ದೇ ಇರುತ್ತೆ. ಇವಾಗ ಏನಂತಂದರೆ ಹೋಮ್ ಅಡ್ವಾಂಟೇಜ್ KKR ಮೇಲೆ ಜಾಸ್ತಿ ಇದ್ದೇ ಇರುತ್ತೆ. ಯಾಕಂದರೆ ಇವಾಗ ಅವ್ರು ನೀವು ಹೇಳ್ದಂಗೆ 49 ರನ್ಸಿಗೆ ಆಲ್ಔಟ್ ಆಗಿದ್ದಾರೆ RCB ಇಲ್ಲಿ ಬಂದಿದ್ದಾಗ ಅಂತ, ಅದೆಲ್ಲ ಅವರು ಥಿಂಕ್ ಮಾಡ್ಕೊಂಡಿರ್ತಾರೆ ಆ್ಯಂಡ್ ಅವ್ರ ಮೈಂಡಲ್ಲೂ ಕೂಡ ಇರುತ್ತೆ. ಬಟ್ ಎಸ್, ಅಗೇನ್ ಏನಂದರೆ ಫ್ರೆಶ್ ಟೀಮ್ಸ್ ಇದೆ, 2 ಹೊಸ ಟೀಮ್ಸ್ ಇದೆ, ಆ್ಯಂಡ್ ಒಂದು ಒಳ್ಳೆ ಮ್ಯಾಚ್ ಆಗತ್ತೆ ಅಂತ ಹೇಳ್ಬೋದು ಮೇಡಮ್. ಆ್ಯಂಡ್ RCB ಯಾವಾಗಲೂ ಆಡಬೇಕಾದ್ರೆ ಫಸ್ಟ್ ಮ್ಯಾಚ್ ದೇವರಿಗೆ ಆಗ್ತಿತ್ತು, ಈ ಸಲ ಏನಾಗುತ್ತೆ? ಇವತ್ತು ಸಣ್ಣ ಚೇಂಜಸ್ ಅಷ್ಟೇ, ಅಭಿಮಾನಿ ದೇವರುಗಳಿಗೆ. ಅಭಿಮಾನಿ ಆ್ಯಕ್ಚುಲಿ ಅದಾದರೆ ನಿಜವಾಗ್ಲೂ ಅಭಿಮಾನಿ ದೇವ್ರುಗಳೆಲ್ಲ ಫುಲ್ ಖುಷಾಗ್ತಾರೆ. ಆ್ಯಂಡ್ ಯಾರು ದೇವ್ರಿಗೆ ಬಿಡಬೇಕು ಅಂತಾಗಲ್ಲ, ಅದೇನೋ ಹಂಗಾಗುತ್ತೆ. ಆ್ಯಂಡ್ ನೀವು ಇವಾಗ ಫಸ್ಟ್ ಮ್ಯಾಚ್ ಯಾವಾಗಲೂ ದೇವ್ರಿಗೆ ಅಂದ್ರಲ್ಲ, 5 ಸಲ ಚಾಂಪಿಯನ್ಸ್ ಆಗಿರೋ ಮುಂಬೈ ಕೂಡ ನಮಗಿಂತ ಜಾಸ್ತಿ ಫಸ್ಟ್ ಮ್ಯಾಚ್ ಸೋತಿದ್ದಾರೆ ಅವರು, ನಮಗಿಂತ ಜಾಸ್ತಿ. ಆಲ್ಮೋಸ್ಟ್ 80%. ಇವಾಗ 18ನೇ ಸೀಸನ್ ಅಲ್ವಾ, ಒಂದು ಮಿನಿಮಮ್ ಅಂದರೂ 15 ಸೀಸನ್ ಅವರು ಪ್ರತಿ ಮ್ಯಾಚ್ ಸೋತಿದ್ದಾರೆ. ಬಟ್ ಎಂಡ್ ಆಫ್ ದ ಡೇ ಆಮೇಲೆ ಫಾರ್ಮಿಗೆ ಬರ್ತಾರೆ, ಟ್ರೋಫಿ ಹೊಡ್ಕೊಂಡು ಹೋಗಿದ್ದಾರೆ. ಸೊ ಹಂಗೆ ನಮ್ಮದು ಆಗಿದೆ, ಇಲ್ಲ ಅಂತಿಲ್ಲ. ತುಂಬ ಸೋತಿದ್ದೀವಿ, ಗೆದ್ದಿರೋದು ಇದೆ. ನನಗೂ ತುಂಬ ಚೆನ್ನಾಗಿದೆ. ಒಂದು 2-3 ವರ್ಷ ನಾನೇ ಸ್ಟೇಟಸ್ ಹಾಕಿದ್ದೀನಿ, ಇಲ್ಲಪ್ಪ ಫಸ್ಟ್ ಮ್ಯಾಚ್ ದೇವ್ರಿಗೆಲ್ಲ ಅಭಿಮಾನಿ ದೇವ್ರುಗಳಿಗೆ. ಸೊ ಇವತ್ತು ಅದಾಗುತ್ತೆ, ದೇವ್ರಿಗೆಲ್ಲ ಅಭಿಮಾನಿ ದೇವ್ರುಗಳಿಗೆ ಅಂತ. ಆ್ಯಂಡ್ ನಾವು ಹೇಳ್ತೀವಿ, ಅವ್ರ ತಲೆಯಲ್ಲಿ ಅದೆಲ್ಲ ಏನಿರಲ್ಲ. ಫಾರ್ ಎಕ್ಸಾಂಪಲ್ ಡಾನಿ ಸೆಟು ಇಂಥವ್ರ ತಲೆಯಲ್ಲಿ ಇರ್ಬೋದು, ಬಟ್ ಅವ್ರು ಕ್ರಿಕೆಟ್ ಅಷ್ಟೇ ಗುರಿ, ಅದೆಲ್ಲ ಇಲ್ಲ. ಫಸ್ಟ್ ಮ್ಯಾಚು ಗಿಫ್ಟ್ ಕೊಡಬೇಕು ಅದು ಇಲ್ಲ. ಪ್ರತಿ ಮ್ಯಾಚು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಇದಕ್ಕೆ ನಾವು ಕ್ವಾಲಿಫೈ ಆಗಿದ್ದೀವಿ, ಎಕ್ಸ್ಟ್ರಾ ಮ್ಯಾಚ್ ಅಂತಿದ್ರು ಅದನ್ನು ಗೆಲ್ಲೋದಕ್ಕೆ ನೋಡ್ತಾ ಇರ್ತಾರೆ. ಆ ಮ್ಯಾಚಿನ ನಮ್ಗೆ ಏನೂ ಆಗಲ್ಲ ಅಂದ್ರೂ ನಮ್ಮ ಆಟ ನಾವು ಆಡಬೇಕು ಅಂತ. ಸೊ ಹಾಗಾಗಿ ಅವ್ರ ತಲೆಯಲ್ಲಿ ಅದೆಲ್ಲ ಏನಿಲ್ಲ. ಎಂಡ್ ಆಫ್ ದ ಡೇ ಕ್ರಿಕೆಟ್ ಆಡಬೇಕು, ಆಡ್ತಾ ಇರ್ತಾರೆ. ಬಟ್ ನಾನು ಆವಾಗಲೇ ಹೇಳ್ದಂಗೆ ಅದಾಗುತ್ತೆ ಇವತ್ತು. ಈ ಫಸ್ಟ್ ಮ್ಯಾಚು ದೇವ್ರಿಗೆಲ್ಲ ಅಭಿಮಾನಿ ದೇವ್ರುಗಳಿಗೆ. ಸೊ ವಸಂತ ಅವರೇ, ನಿಮ್ಗೆ ಹೇಳೋದಾದ್ರೆ ಈ ಮ್ಯಾಚ್ ಡೇಸ್ ಎಲ್ಲ ನೀವು ಹೇಗೆ ಸ್ವೀಕರಿಸ್ತೀರಾ? ಹೇಗಿರುತ್ತೆ ಮನೇಲಿ? ನಮ್ದು ಒಂದು ಸೆಲೆಬ್ರೇಷನ್ನೇ ಇರುತ್ತೆ. ನಾವು ಅದರಲ್ಲೂ ಸಮ್ಮರಲ್ಲಿ ಬರುತ್ತೆ, ಮಕ್ಳಿಗೆಲ್ಲ ರಜೆ ಇರುತ್ತೆ, ಹಬ್ಬ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ವೀಕ್ ಮ್ಯಾಚ್ ಒಂಥರ ಸ್ಪೆಷಲ್, ಯುಗಾದಿ ಹಬ್ಬಕ್ಕೆ ಒಳ್ಳೆ ಮ್ಯಾಚ್ ಕೂಡ ಇದೆ. ಬಟ್ ಬ್ಯಾಂಗ್ಳೂರಲ್ಲಿ ಸ್ಟಾರ್ಟ್ ಆಗಿರೋ ತುಂಬಾ ಖುಷಿ ಆಗ್ತಿತ್ತು. ಐ ಥಿಂಕ್ April 2 ವೆಯ್ಟ್ ಮಾಡ್ಬೇಕು ಅನ್ಕೊತೀನಿ ಬ್ಯಾಂಗ್ಳೂರಲ್ಲಿ ಆಗೋದಕ್ಕೆ. ಖುಷಿ ಆಗುತ್ತೆ. RCB ಅಂದ್ರೇ ಒಂಥರ ಹಬ್ಬದ ಥರ ನಮಗೆ. ಮ್ಯಾಚ್ ಸ್ಟಾರ್ಟ್ ಆಯಿತು ಅಂದ್ರೇ ಖುಷಿ. ಅದೇ ಥರ ಟೀ ಶರ್ಟ್ಸ್ ಹಾಕೋದು, ಸೊ ಎಲ್ಲ ಲೇಡೀಸ್ ಸೆಲೆಬ್ರೇಟ್ ಮಾಡೋದು. ನಮ್ಮ ಡ್ಯಾನ್ಸ್ ಕ್ಲಾಸಲ್ಲಿ ಸೇಮ್ ಶರ್ಟ್ಸ್ಗಳನ್ನ ಹಾಕೊಂಡು ರೀಲ್ಸ್ ಮಾಡೋದು, ಸ್ಟೇಟಸ್ ಹಾಕೋದು, ಲೈಕ್ ಕ್ರೇಜಿ ಫೀಲ್ ಇರುತ್ತೆ. ಓಕೆ, ಸೊ ನೀವು ಮಾಡಿದಂಥ ಆ್ಯಂಥಮ್ನ ಮತ್ತೆ ಆ ಆ್ಯಂಥಮ್ಗೆ ನಿಮ್ಮ ಸ್ಟೂಡೆಂಟ್ಸ್ ಹತ್ರ ಡ್ಯಾನ್ಸ್ ಮಾಡಿಸೋದು ಆ ಥರದ್ದು? ಕೋರ್ಸ್ ಮಾಡಿಸಿದ್ವಿ, ಆ ರೀಲ್ ಟ್ರೆಂಡ್ ಕೂಡ ಆಗಿತ್ತು, ಎಲ್ಲರೂ ಮಾಡಿದ್ರು. ತುಂಬ ಚೆನ್ನಾಗಾಗಿತ್ತು ಆ್ಯಂಥಮ್. ಈ ಸಲ ಮಾಡಬೇಕಿತ್ತು, ಆಗಿಲ್ಲ.